ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸುಸರ್ಜಿತವಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂದರೆ ಶೆಡ್ಡು ಎಷ್ಟಿರಬೇಕು ಮತ್ತು ಅದಕ್ಕೆ ಎಷ್ಟಡಿ ಅಗಲ ತಗೊಳ್ಬೇಕು ಮತ್ತು ಉದ್ದ ಎಷ್ಟಡಿ ಇರಬೇಕು ಅಂತೇಳಿ ಸಂಪೂರ್ಣ ಮಾಹಿತಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಅಂದರೆ ತುಂಬ ಜನ ಈಗ ಯಾರು ನಮ್ಮ ಹತ್ರ ನಾಟಿ ಕೋಳಿ ಪಿಳ್ಳೆಗಳು ತಗೊಂಡು ಹೋಗ್ತಾರೆ ಸ್ನೇಹಿತರೆ, ಅವರು ಹಣ ಎಷ್ಟಡಿ ನಾವು ಶೆಡ್ನ ನಿರ್ಮಾಣ ಮಾಡ್ಕೊಬೇಕು ಅಂತೇಳಿ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈಗ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಯಾರು ಹೊಸದಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ಅವ್ರಿಗೂ ಸಹ ವೀಡಿಯೋನ ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಮೊದಲಿಗೆ ನೀವು ಎಲ್ಲಿ ನಾಟಿ ಕೋಳಿ ಪ್ರಾರಂಭ ಮಾಡ್ತೀರ ಅನ್ನೋದು ಮೊದಲು ನೀವು ಕಾನ್ಸೆಪ್ಟ್ನ ಇಟ್ಕೊಬೇಕು ಸ್ನೇಹಿತರೆ. ಅಂದರೆ ಈಗ ನೀವು ತೋಟದಲ್ಲಿ ಮಾಡ್ತೀವಿ, ಈಗ ನಾವು ನೋಡ್ತಿರೋಂತಹ ಜಾಗ ಸ್ನೇಹಿತರೆ, ಇದು ತೋಟದಲ್ಲಿ ಮಧ್ಯಭಾಗದಲ್ಲಿರುವ ಅಂದರೆ ಸುತ್ತಲೂ ಅಡಿಕೆ ತೋಟ ಇದ್ದು ಮಧ್ಯದಲ್ಲಿ ಶೆಡ್ ಇರೋದು ಸ್ನೇಹಿತರೆ. ಈ ಶೆಡ್ಡಲ್ಲಿ ನಾವು ಎಷ್ಟೆಷ್ಟು ಮಾಡಿದ್ದೀವಿ ಅಂತಂದರೆ ಸ್ನೇಹಿತರೆ, ನಮಗೆ ಅಗಲ ಬಂದು ಸ್ನೇಹಿತರೆ 15 ಅಡಿ, ಅಗಲ ಬಂದು 15 ಅಡಿ, ಉದ್ದ ಬಂದು 100 ಅಡಿ ಸ್ನೇಹಿತರೆ. ಇಲ್ಲಿ ನೀವೇನು ನೋಡ್ತಿದ್ದೀರ ಇದು ಉದ್ದ, ಇದು 100 ಅಡಿ ಇರೋ ಸ್ನೇಹಿತರೆ. ಈ ಶೆಡ್ಡು 100 ಅಡಿ ಇರೋ ಸ್ನೇಹಿತರೆ. ಇದು ಒಳಗಡೆ ಅಗಲ ಬಂದೇನು ಬರೀ 15 ಅಡಿ ಅಗಲ, 100 ಅಡಿ ಉದ್ದ ಸ್ನೇಹಿತರೆ. ಇದಕ್ಕೆ ನಾವು ಎಷ್ಟೆಲ್ಲ ಬಂಡವಾಳ ಹಾಕಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ನೋಡಿ ಸ್ನೇಹಿತರೆ. ಈಗ ಮೊದಲಿಗೆ ಏನು ಮಾಡಬೇಕು, ನಾವು ಸುತ್ತಲೂ ನಾವು 3 ಅಡಿ ಗೋಡೆ ಕಟ್ಟಬೇಕು ಸ್ನೇಹಿತರೆ. 3 ಅಡಿ ಗೋಡೆ ಕಟ್ಟೋಕ್ಕೆ 2 ವಿಧಾನ ಇದೆ ಸ್ನೇಹಿತರೆ. ಇಲ್ಲಿ ನಾವು ಕಟ್ಟಿರೋದು ಏನು ಅಂತಂದರೆ, ನಾವು ಕಾಂಕ್ರೀಟ್ ಹಾಕಿರೋ ಸ್ನೇಹಿತರೆ. ಅಂದರೆ ಏನು ಮಾಡಬೇಕು ಅಂದರೆ ಕಾಂಕ್ರೀಟ್ ಹಾಕಿರೋದು, ಅಂದರೆ ನಾವು ಚರಂಡಿಗೆ ಹಾಕ್ತೀವಲ್ಲ ಸ್ನೇಹಿತರೆ, ಆ ಥರ ಆ ಕಡೆ ಈ ಕಡೆ ಶೀಟ್ನ ಹೊಡೆದ್ಬಿಟ್ಟು ಈ ಥರ ಏಕ ಉದ್ದಕ್ಕೆ ಕಾಂಕ್ರೀಟ್ ಹಾಕಿದ್ರು ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದು ಹೆವಿ ಅಂತಂದರೆ ತುಂಬ ಲೋ ಕಾಸ್ಟ್ ಬಜೆಟ್ ಸ್ನೇಹಿತರೆ. ನೀವು ಆಲೋ ಬ್ಲಾಕಲ್ಲಿ ಸುತ್ತಲೂ 3 ಅಡಿ ಜಾಗ ಕಟ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಆಲೋ ಬ್ಲಾಕ್ ತರಬೇಕು, ಮತ್ತು ನೀವು ಸಿಮೆಂಟ್ ತರಬೇಕು, ಮತ್ತು ಅದಕ್ಕೆ ಎಲ್ಲ ಕಟ್ಟೋಕ್ಕೆಲ್ಲ ನೀವು ದುಡ್ಡೆಲ್ಲ ಕೊಡಬೇಕು, ಹಂಗಾಗುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ತರಹದ ಜನಗಳು ಸಾಕು, ಕಮ್ಮಿ ಜನ ಇದ್ದರೆ ಓಕೆ ಆಗುತ್ತೆ. ಏಕೆಂದರೆ ಸಿಕ್ಕಿದ್ರೆ 2 ಶೀಟ್ ಇದ್ದರೆ ಸಾಕು, ನೀವು ಆ ಕಡೆ ಈ ಕಡೆ 2 ಕಟ್ಬಿಟ್ಟು ನೀವೇ ಸಹ ಕಾಂಕ್ರೀಟ್ನ ಕಲಸಿ ಅದಕ್ಕೆ ತುಂಬ್ತಾ ಹಾಕ್ಕೊಂತ ಹೋಗಬೇಕು. ಮತ್ತು ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ, ನೀವು ಇಲ್ಲಿ ನೋಡ್ತಿದ್ದೀರ ಜಾಲರ, ಈ ಥರ ಜಾಲರ ಅಂದರೆ ನೀವು ಇನ್ನೂ ಸಣ್ಣದು ಬೇಕಾದ್ರೂ ತರ್ಬೋದು, ಇಲ್ಲ ಇಷ್ಟೇ ದೊಡ್ಡದು ಅಂತಂದರೆ ನಿಮ್ಮಲ್ಲಿ ಏನು ಅಂತಂದರೆ ಯಾವುದೇ ತರಹದ ನಾಗರಾವುಗಳಾಗಿರ್ಬೋದು, ಕೀರಗಳಾಗಿರ್ಬೋದು, ನಾಯಿಗಳು ಕಾಟಗಳು ಕಮ್ಮಿ ಇದ್ದಾವೆ ಅನ್ನೋರು ಏನು ಮಾಡ್ತೀರಾ, ನೀವು ಇಷ್ಟು ನಾವೇನು ಜಾಲರ ಹಾಕಿದ್ರೆ ಈ ಥರದ್ದು ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಡ ನಮಗೆ ಇನ್ನೂ ಸಣ್ಣ ಮೆಸ್ ಬೇಕು ಅಂದ್ರೆ ನೀವು ಬೇಕಾದ್ರೂ ಮೆಸ್ನ ಮಾಡ್ಕೊಬೋದು ಸ್ನೇಹಿತರೆ, ಅದು ನಿಮ್ಮ ಒಪಿನಿಯನ್ನು. ನೀವು ಈ ಜಾಲರನೇ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೀವು ಕಾಂಕ್ರೀಟ್ ಹಾಕ್ತಿರಲ್ಲ, ಆ ಕಾಂಕ್ರೀಟ್ ಒಳಗೆ ಒಂದು ಅರ್ಧ ಅಡಿ ಇಲ್ಲ, ಒಂದು ಅರ್ಧ ಇಂಚು ಇಲ್ಲ ಒಂದು 2 ಇಂಚು ಈ ಥರ ಒಳಗಡೆ ಹಾಕ್ಬಿಟ್ಟು ನೀವು ಅದನ್ನು ಒಂದೇ ಸತಿ ಕಾಂಕ್ರೀಟ್ ಹಾಕಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕೂತ್ಕೊಂತೆ ಸ್ನೇಹಿತರೆ. ಹಾಗಾಗಿ ಇದು ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಇದನ್ನು ಬೇಗ ಯಾರು ಕುಯ್ದಾಕೋಕ್ಕೂ ಆಗೋಲ್ಲ, ಮತ್ತು ಅದನ್ನು ಕಿತ್ತಾಕೋಕ್ಕೂ ಆಗೋಲ್ಲ. ಆ ಥರ ಇದು ಕಾಂಕ್ರೀಟ್ ಒಳಗೆ ಕೂತ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ ನೀವು ಒಂದಿನದ ನಾಟಿ ಕೋಳಿ ಪಿಳ್ಳೆಗಳನ್ನ ತಗೊಂಡೋಗಿ ನೀವು ಹೇಗೆ ಸೇಫ್ಟಿ ಮಾಡಬೇಕು ಅಂದರೆ ಸ್ನೇಹಿತರೆ, ಈ ಜಾಲರ ಇದೆಯಲ್ಲ ಸ್ನೇಹಿತರೆ, ಈ ಜಾಲರಕ್ಕೆ ಪೂರ್ತಿ ಕವರ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಈಗ ಪೂರ್ತಿ ನಾವು ಕವರ್ ಮಾಡಿಬಿಟ್ಟು ಸುತ್ತಲೂ ಏನು ಮಾಡಬೇಕು, ಕವರಪ್ ಮಾಡಬೇಕು. ಕವರಪ್ ಮಾಡೋದ್ರಿಂದ ಗಾಳಿ ಬೆಳಕು ಯಾವುದೂ ಹೋಗೋಲ್ಲ. ಏನಕ್ಕೆ ಅಂದರೆ ಒಂದಿನದ ಪಿಳ್ಳೆಗೆ ಪೂರ್ತಿ ನೀವು ಕವರಪ್ ಮಾಡೋದ್ರಿಂದ ಯಾವುದೇ ಥರ ಗಾಳಿ ಬೆಳಕು ಹೋಗದಲ್ಲೇ ಇಲ್ಲ ಅಂತಂದರೆ ಅದು ನಾಟಿ ಕೋಳಿ ಮರಿಗಳು ಚೆನ್ನಾಗಿ ಆಗೋಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಏಕೆ ಅಂತಂದರೆ ಅದನ್ನು 1 ತಿಂಗಳು ನಾವು ಶಾಖದಲ್ಲಿಡಬೇಕಲ್ಲ, ಹಾಗಾಗಿ ಶಾಖದಲ್ಲಿಡೋಕ್ಕೋಸ್ಕರ ಈ ಜಾಲರಕ್ಕೆ ನಾವು ಪೂರ್ತಿ ಕವರಪ್ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಅದು ಅತ್ಯುತ್ತಮವಾಗಿ ಶಾಖ ತಗೊಂಡು ಮತ್ತು ಇಳುವರಿನೂ ಬಂದು ಅತ್ಯುತ್ತಮವಾಗಿ ಪಿಳ್ಳೆಗಳು ಆರೋಗ್ಯವಾಗಿ ನಮಗೆ ಆಚೆ ಬರೋಕ್ಕೆ ಸರೋಗುತ್ತೆ ಸ್ನೇಹಿತರೆ. ನೀವು 1 ತಿಂಗಳು ಆದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಶೆಡ್ಡಿಂದ ಆಚೆ ಬಿಟ್ಕೊಂಬರ್ಬೇಕು ಸ್ನೇಹಿತರೆ. ಆಚೆ ಬಿಟ್ಟಾಗ ಏನು ಮಾಡಬೇಕು ನೋಡಿ, ಈ ಥರ ಗಾಳಿ ಬೆಳಕಿರ್ಬೇಕು ಸ್ನೇಹಿತರೆ. ಸುತ್ತಲೂ ಏನಾಗಬೇಕು, ತೋಟ ಸುತ್ತಲೂ ನಮಗೆ ಶೆಡ್ ಒಳಗೂ ಅಷ್ಟೇ 1 ತಿಂಗಳು ಆದಮೇಲೆ ನಾವು ಶೆಡ್ನ ಈ ಥರ ಕವರ್ನ ಓಪನ್ ಮಾಡ್ಬೇಕು ಸ್ನೇಹಿತರೆ. ಕವರಪ್ ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಾಳಿ ಬೆಳಕು ನಾಟಿ ಕೋಳಿಗಳಿಗೆ ಎಷ್ಟು ನಾವು ನೈಸರ್ಗಿಕವಾಗಿ ಸಿಗುತ್ತೋ ಗಾಳಿ ಬೆಳಕು, ಅವು ಯಾವುದೇ ತರಹದ ಕಾಯಿಲೆಗಳಿಲ್ದಂತೆ ಬೆಳೆದಾಗ ಏನಾಗುತ್ತೆ ಸ್ನೇಹಿತರೆ, ನಮಗೆ ಯಾವುದೇ ಸಾವು ಆಗೋಲ್ಲ, ಯಾವುದೇ ಥರದ ರೋಗ ರುಜಿನಗಳು ಜಾಸ್ತಿ ಬರೋಲ್ಲ ಸ್ನೇಹಿತರೆ. ನೋಡಿ ಈ ಥರ ನೀವು ತೋಟದಲ್ಲಿ ಬಿಟ್ಟು ಮೇಯ್ಸೋಕ್ಕೆ ಆದಷ್ಟು ಟ್ರೈ ಮಾಡಿ ಸ್ನೇಹಿತರೆ. ಬಂಡವಾಳ ಕಮ್ಮಿ ಅಂತಂದರೆ ನಾವು ಏನು ಮಾಡಿದ್ದೀವೋ ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ತೋಟದಲ್ಲಿ ಬಿಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಥರದ ಕೀರಗಳಾಗಿರ್ಬೋದು, ನಾಗರಗಳಾಗಿರ್ಬೋದು, ಆಮೇಲೆ ನಾಯಿಗಳಾಗಿರ್ಬೋದು, ಆಮೇಲೆ ಯಾವುದೇ ನರಿಗಳಾಗಿರ್ಬೋದು, ಈ ಥರ ಪ್ರಾಣಿಗಳು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ತರಹದ ಅಂದರೆ ರೌಂಡ್ಗೆ ಗ್ರೀನ್ ಮೇಸ್ ಮಾಡ್ತಾರಲ್ಲ ಸ್ನೇಹಿತರೆ, ಆ ಥರದ್ದು ಯಾವುದೂ ಮಾಡಿಲ್ಲ. ನಾವು ತೋಟದಲ್ಲಿ ಫುಲ್ ಓಪನ್ ಅಪ್ಪಾಗೆ ಬಿಟ್ಟಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂದರೆ ಅದು ಏನಾದರೂ ಆ ಥರ ಬಂದರೆ ಅದು ಸೀದಾ ಬಂದು ಅದು ಶೆಡ್ಗಳಿಗೆ ಕೂತ್ಕೊಳುತ್ತೆ ಸ್ನೇಹಿತರೆ. ನೀವೇ ನೋಡ್ಬೋದು. ನಾವು 1 ದಿನದ ಮರಿಗಳನ್ನ ಎಲ್ಲ ಶಾಖದಿಂದ ಆಚೆ ತೆಗೆದಾದ್ಮೇಲೆ ಟಾರ್ಪನ್ನೆಲ್ಲ ಸೈಡ್ ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ
ಗಾಳಿ ಬೆಳಕು ನಾಟಿ ಕೋಳಿಗೆ ಎಷ್ಟು ಇರ್ತೈತೋ ಅದು ತುಂಬ ಅತ್ಯುತ್ತಮವಾಗಿ ಇಳುವರಿ ಸಹ ಬರುತ್ತೆ. ಹಾಗೆ ಸ್ನೇಹಿತರೆ, ನೀವು ಶೆಡ್ ಒಳಗೆ ಏನು ಮಾಡ್ಕೊಬೇಕು ಅಂತಂದರೆ ಕೋಳಿಗಳನ್ನ ನೆಲದಲ್ಲಿ, ಅಂದರೆ ನಾಟಿ ಕೋಳಿ ಮಾಮೂಲಿ ಈಗ ನಾವು ಬಾಯ್ಲರ್ ಆಗಿರ್ಬೋದು, ಫಾರಮ್ ಆಗಿರ್ಬೋದು, ಇದನ್ನ ಏನು ಮಾಡಬೇಕು, ನೆಲದಲ್ಲಿ ಒಟ್ಟಾಕಿ ಕೊಂಡ್ರಿಸ್ಬೇಕು ಸ್ನೇಹಿತರೆ. ಆದರೆ ನಾಟಿ ಕೋಳಿಗಳು ನೀವು ಸಾಗಾಣಿಕೆ ಮಾಡ್ತಾಯಿದ್ದೀರಾ ಅಂತಂದರೆ ಮೊದಲು ನೀವೇನು ಮಾಡಬೇಕು, ಈ ಒಳಗಿದೆಯಲ್ಲ ಸ್ನೇಹಿತರೆ, 1 ತಿಂಗಳಾದಮೇಲೆ ಇದಕ್ಕೆ ನೀವು ಸ್ಟೆಪ್ ಆನ್ ಸ್ಟೆಪ್ಪು ಕಡ್ಡಿಗಳು ಕಟ್ತಾ ಹೋಗ್ಬೇಕು ಸ್ನೇಹಿತರೆ. ನೋಡಿ, ನಾವು ಕಟ್ಟಿದ್ದೀವಿ ಸ್ನೇಹಿತರೆ, ಒಳಗೆ ಕಾಣ್ತಾ ಇದೆ ನಿಮಗೂ. ಈ ಥರ ನೀವು ಸ್ಟೆಪ್ ಆನ್ ಸ್ಟೆಪ್ ಕಡ್ಡಿಗಳು ಕಟ್ಟಿದಾಗ ಏನಾಗುತ್ತೆ, ನಾಟಿ ಕೋಳಿಗಳು ಕಡ್ಡಿ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ, ಅದು ಗ್ರೌತ್ ಬರೋಕ್ಕೆ, ಅಂದರೆ ಸ್ನೇಹಿತರೆ ದೇಹ ಬೆಳೆಯೋಕ್ಕೆ, ನಾಟಿ ಕೋಳಿಗಳಿಗೆ ದೇಹ ಬೆಳಿಬೇಕು ಅಂದರೆ ಕಡ್ಡಿ ಮೇಲೆ ಕೂತ್ಕೊಬೇಕು ಸ್ನೇಹಿತರೆ. ಆಹಾರ ತಿಂದು ಕಡ್ಡಿ ಮೇಲೆ ಕೂತಾಗ ಏನಾಗುತ್ತೆ, ಯಾವುದೇ ಥರದ ಕಾಯಿಲೆಗಳು ಬರ್ದಂಗೆ ನಾಟಿ ಕೋಳಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನೀವು ಸಹ ಅಷ್ಟೇ ಸ್ನೇಹಿತರೆ, ಈ ಥರ ಶೆಡ್ನ ನಿರ್ಮಾಣ ಮಾಡ್ಕೊಂಡು ಕಮ್ಮಿ ಬಂಡವಾಳದಲ್ಲಿ ಶೆಡ್ ಮಾಡ್ಕೊಂಡು ನೀವು ನಾಟಿ ಕೋಳಿ ಪ್ರಾರಂಭ ಮಾಡಬೇಕು ಅಂತ ಇರೋರು ಈ ಥರ ನೈಸರ್ಗಿಕವಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಕಾಯಿಲೆಗಳು ತುಂಬ ಕಂಟ್ರೋಲ್ ಆಗ್ತವೆ ಸ್ನೇಹಿತರೆ. ತುಂಬ ಜನ ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಈಗ ಯಾರು ಅಂದರೆ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ಒಂದು ಕಸುಬನ್ನು ನಾವು ಒಂದು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಯಾರು ಬರ್ತಿರೋ, ಅದು ಬೇಗ ಅಂದರೆ 50-100 ತಗೊಂಡೋಗಿರ್ತೀರ. ಸ್ಟಾರ್ಟಿಂಗ್ ಅನುಭವ ಇರಲ್ಲ ಅಂತೇಳಿ 50-100 ತಗೊಂಡೋಗ್ತೀರ ಸ್ನೇಹಿತರೆ. ತಗೊಂಡೋಗಿ ಏನು ಮಾಡ್ತೀರಾ, ಅವು ಬೇಗ ಸತ್ತೋಗ್ಬಿಡ್ತವೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಯಾವುದೇ ಥರದ ನಿಮಗೆ ಅನುಭವ ಇಲ್ಲಲ್ಲ, ಅವೇನಾಗ್ತವೆ, ಸತ್ತೋಗ್ಬಿಡ್ತವೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೈಸರ್ಗಿಕವಾಗಿ ಗಾಳಿ ಬೆಳಕಿಗೆ ಬಿಡಬೇಕು ಸ್ನೇಹಿತರೆ. ಮೊದಲು ಗಾಳಿ ಬೆಳಕಿಗೆ ಬಿಟ್ಟು ಬಿಸಿಲು ಶಾಖ ತಲುಪಬೇಕು. ನೀವು ನೋಡ್ತಿರ್ಬೋದು, ಈ ಥರ ನೀವು ನಾಟಿ ಕೋಳಿಗಳು ಮರಿಗಳು ಸಾಗಾಣಿಕೆ ಮಾಡಬೇಕು ಅಂತಂದರೆ ನೀವು ಶೆಡ್ನ ಈ ಥರ ನಿರ್ಮಾಣ ಮಾಡ್ಕೊಬೇಕು ಸ್ನೇಹಿತರೆ. ಗಾಳಿ ಬೆಳಕು ನೀವೇ ನೋಡ್ತಿರ್ಬೋದಲ್ಲ, ಓಪನ್ ಅಪ್ಪಾಗಿ ಹೇಗಿದೆ ಅಂತ ನೀವೇ ನೋಡಿ. ಏಕೆ ಅಂದರೆ ಎರಡೂ ಕಡೆ ಗಾಳಿ ಬೆಳಕು, ಈ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಬರಬೇಕು, ಗಾಳಿ ಅತ್ಯುತ್ತಮವಾಗಿ ಗಾಳಿ ಬೀಸ್ಬೇಕು ಸ್ನೇಹಿತರೆ. ಏಕೆಂದರೆ ಯಾವುದೇ ಸ್ಮೆಲ್ ಇರಬಾರ್ದು ನಾಟಿ ಕೋಳಿಗಳಿಗೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಈ ಥರ ಶೆಡ್ ಮಾಡ್ಕೊಳ್ಳಿ.